ಓಂ ನಮಃ ಶ್ರೀ ಭಗವತೆ ರಾಮಕೃಷ್ಣಾಯ ನಮೋ ನಮಃ. ಆಲೋಚನೆಯಲ್ಲಿ ಅತಿ ದೊಡ್ಡ ಅಧಿಕಾರ, ಯೋಚಿಸಿದವನೇ ಈ ಜಗತ್ತಿಗೆ ಈಗ ಸರದಾರ. ಫಿಲಂ ನೋಡಿ ದುಡ್ಡು ಮಾಡಿ, ಫಿಲಂ ನೋಡಿ ದುಡ್ಡು ಮಾಡಿ, ಫಿಲಂ ನೋಡಿ ದುಡ್ಡು ಮಾಡಿ, ಕೈ ತುಂಬಾ ದುಡ್ಡು ಮಾಡಿ. ಹಾಯ್, ಏನು ಕವಿಗಳು ಪೆನ್ನು ಬುಕ್ಕು ಏನೂ ಇಲ್ಲ, ಹಾಗೆ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಆ ಪೆನ್ನು ಬುಕ್ಕುಗಳಿಗೆ ಬೆಲೆ ಅಂದಮೇಲೆ ನಾನೇನು ಮಾಡಿದೆ? ಬೆಲೆ ಕಾಗದ ಕಲ್ಲ ಕವಿಗಳೇ, ಅದ್ರ ಮೇಲಿರೋ ನಿಮ್ಮ ಆಲೋಚನೆ ಮೇಲಿದೆ. ನೆಪೋಲಿಯನ್ ಇಲ್ಲಿ ಹೇಳಿಲ್ವಾ, ಆಲೋಚನೆಗಳೇ ಐಶ್ವರ್ಯ ಅಂತ. ಆಲೋಚನೆಯಿಂದ ಹೊಟ್ಟೆ ತುಂಬುತ್ತಾ ಸಾಲ್ಗಾರ್ ಬಂದು ಬಾಗಿಲು ಬಡಿತಾ ಇದ್ದಾರೆ. ಬಡಿಲಿ ಬಿಡಿ, ಸಾಲ್ಗಾರು ಬಡಿಯೋದು ನಿಮ್ ಬಾಗ್ಲನ್ನಲ್ಲ, ನಿಮ್ ಒಳಗಡೆ ಇರೋ ಧೈರ್ಯನ. ನಂದು ವಾರದಲ್ಲಿ 10,000 ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. 10,000 ದೊಡ್ಡದಲ್ಲ ಕವಿಗಳೇ, ಮೊದಲು ನಿಮ್ ಮನ್ಸಲ್ಲಿ ತೀವ್ರವಾದ ಆಸೆನ ಸೃಷ್ಟಿ ಮಾಡ್ಕೊಳ್ಳಿ. ಬರ್ನಿಂಗ್ ಡಿಸೈರ್ ಮುಖ್ಯ. ಆಸೆ ಇದೆ ಸುಮು, ಬಾಯರ್ಜನಿಗೆ ನೀರು ಬೇಕು ಅನ್ನೋಷ್ಟು ಆಸೆ ಇದೆ. ಹಿಂದೆ ಒಬ್ರು ಗುರುಗಳು ಒಬ್ಬ ಶಿಷ್ಯನ ತಲೆನ ಬಲವಾಗಿ ನೀರಲ್ಲಿ ಮುಳುಗಿಸಿ ಹಿಡಿದ್ರಂತೆ. ಯಾಕೆ? ಶಿಷ್ಯ ಏನಾದ್ರು ತಪ್ಪು ಮಾಡಿದ್ನ? ಇಲ್ಲ, ಅವನು ಉಸಿರುಗಟ್ಟಿ ಮೇಲ್ ಬಂದಾಗ ಗುರುಗಳು ಕೇಳಿದ್ರಂತೆ, ನಿನಗೆ ಒಳಗಡೆ ಏನ್ ಬೇಕು ಅನ್ನಿಸ್ತಿತ್ತು ಅಂತ. ಖಂಡಿತವಾಗಿ ಗಾಳಿ ಬೇಕು ಅಂದಿರ್ತಾನೆ. ಹೌದು, ಆ ಗಾಳಿಗಾಗಿ ತವಕ ನಿಮ್ಗೆ ಗೆಲುವಿನ ಮೇಲೆ ಇದ್ರೆ ಆ ಹಣ ನಿಮ್ ಕಾಲಿನ ಬುಡಕ್ ಬಂದೇ ಬರುತ್ತೆ. ಈ ಪೆನ್ನಿಂದ ದುಡ್ಡಿಲ್ಲದೆ ಹಣ ಸಂಪಾದನೆ ಮಾಡೋದು ಹೇಗೆ? ಬಂಡವಾಳ ಬೇಕಾಗಿಲ್ಲ, ನಿಮ್ಮ ಬರವಣಿಗೆಯನ್ನೇ ವಿಶೇಷ ಜ್ಞಾನವನ್ನಾಗಿ, ಅಂದ್ರೆ ಸ್ಪೆಷಲೈಸ್ ನಾಲೆಜ್ ಆಗಿ ಪರಿವರ್ತಿಸಿ. ಅಂದ್ರೆ ನಾ ಕವಿತೆ ಬಿಟ್ಟು ಬೇರೇನು ಬರೀಬೇಕು? ನಿಮ್ಮ ಕಲ್ಪನಾ ಶಕ್ತಿನ ಉಪಯೋಗಿಸ್ಕೊಂಡು ಈ ರಸ್ತೆಯಲ್ಲಿರೋ ಅಂಗಡಿಗಳಿಗೆ ನಿಮ್ಮ ಕವಿತೆಗಳ ಮೂಲಕ ಜಾಹೀರಾತು ಬರ್ಕೊಡಿ. ಜನ ನನ್ನ ನೋಡಿ ಗೇಲಿ ಮಾಡಿದ್ರೆ ಡಿಸಿಷನ್ ತಗೊಳಕ್ಕೆ ಭಯ ಆಗುತ್ತೆ. ಹಿಂದೆ ಒಬ್ರು ಸ್ವಾಮೀಜಿಗಳು ಅವರು ವಿದೇಶಕ್ಕೆ ಹೋದಾಗ ಅವ್ರ ಬಟ್ಟೆ ನೋಡಿ ಜನ ನಕ್ರಂತೆ. ಗೊತ್ತು, ನಿಮ್ಮ ದೇಶದಲ್ಲಿ ಟೈಲರು ಮನುಷ್ಯನ್ ಮಾಡ್ತಾನಂತ, ಆದರೆ ನಮ್ಮ ದೇಶದಲ್ಲಿ ಗುಣ ಮನುಷ್ಯನ್ ಮಾಡುತ್ತೆ. ಅಂದ್ರೆ ನಿಮ್ಮ ಪೆನ್ನಿನ ಚಾರಿತ್ರದ ಮೇಲೆ ನಂಬಿಕೆ ಇಡಿ, ಅಂದ್ರೆ ನಿಮ್ಮ ಪ್ರಯತ್ನದಲ್ಲಿ ನೀವು ನಂಬಿಕೆ ಇಡಿ, ಹಣ ನಿಮಗೆ ಬಂದೇ ಬರುತ್ತೆ. ಅಂದ್ರೆ ನಾ ಗೆಲ್ತೀನಿ 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 ಅಂತ ನನಗೆ ನಾನೇ ಹೇಳ್ಕೊಡ್ಬೇಕಾ? ಹೌದು, ಇದನ್ನೇ ಆಟೋ ಸಜೆಷನ್ಸ್ ಅಂತಾರೆ. ಅಂದ್ರೆ ನಿಮ್ಮ ಸುಪ್ತ ಮನಸ್ಸಿಗೆ, ಸಬ್ ಕಾನ್ಷಿಯಸ್ ಮೈಂಡ್ಗೆ ನಾನು ಗೆದ್ದೆ ಗೆಲ್ತೀನಿ ಅಂತ ಹೇಳ್ಕೊಳ್ತಾರೆ. ಯು ಆರ್ ವಾಟ್ ಯು ಥಿಂಕ್. ಇಫ್ ಯು ಥಿಂಕ್ ಯು ಆರ್ ವೀಕ್, ಯು ಆರ್ ವೀಕ್. ಇಫ್ ಯು ಥಿಂಕ್ ಯು ಆರ್ ಸ್ಟ್ರಾಂಗ್, ಯು ಆರ್ ಸ್ಟ್ರಾಂಗ್. ಅಂದರೆ ನೀವೇನು ಯೋಚನೆ ಮಾಡ್ತೀರೋ ಅದಾಗ್ತೀರ. ನಿಮ್ಮನ್ನು ನೀವು ವೀಕ್ ಅಂದ್ಕೊಂಡ್ರೆ ವೀಕ್ ಆಗ್ತೀರ, ನಿಮ್ಮನ್ನು ನೀವು ಸ್ಟ್ರಾಂಗ್ ಅಂದ್ಕೊಂಡ್ರೆ ಸ್ಟ್ರಾಂಗ್ ಆಗ್ತೀರ. ದೋಣಿ ನೀರಲ್ಲಿದ್ರು ನೀರು ದೋಣಿ ಒಳಗಡೆ ಇರಬಾರ್ದು. ಹಾಗೆ ನಾನು ಬಡತನದಲ್ಲಿದ್ರು ಬಡತನ ನನ್ನ ತಲೆಗೆ ಹೋಗಬಾರ್ದು ಅಂತ ಹೇಳ್ತೀಯ. ಸಭಾಷ್ ಕವಿಗಳೇ, ಈಗಲೇ ಒಂದು ಆರ್ಗನೈಸ್ ಪ್ಲಾನಿಂಗ್ ಮಾಡಿ, ಅಂದರೆ ಸಂಘಟಿತ ಯೋಚನೆ ಮಾಡಿ. ಇವತ್ತೇ ಈ ಏರಿಯಾದಲ್ಲಿರೋ ಅಂಗಡಿಗಳಿಗೆ ಭೇಟಿ ಕೊಡಿ. ನಾನು ಜೀವನದಲ್ಲಿ ಸೋಲ್ತೀನಿ ಅಂತ ಭಯ ಕಾಡ್ತಾ ಇದೆ ಸೊಮ್ಮು. ಹಿಂದೆ ಒಬ್ಬ ಚಿನ್ನ ಬೇಕು ಅಂತ ಗಣಿ ತೋಡದ್ನಂತೆ. ತೋಡಿ ಚಿನ್ನ ಸಿಕ್ತು, ಆದರೆ ಒಂದಷ್ಟು ದಿವಸ ಆದಮೇಲೆ ಚಿನ್ನ ನಿಂತೇ ಹೋಯಿತು. ಅದು ಇಲ್ಲ ಅಂದ್ಕೊಂಡು ಬಿಟ್ಟ, ಆದರೆ ಅವನು ಬಿಟ್ಟು 3 ಅಡಿಯಲ್ಲೇ ಚಿನ್ನದ ಗಣಿ ಇತ್ತು. ಅದು ತಾತ್ಕಾಲಿಕ ಸೋಲು, ಅಂದರೆ ಟೆಂಪರರಿ ಡಿಫೀಟ್. ಅಷ್ಟಕ್ಕೆ ಅವನು ಕೆಲಸ ನಿಲ್ಲಿಸಿ ಮನೆಗೆ ಹೋದ. ಹಾಗೆ ನೀವು ಆ ಥರ ಮೂರ್ಖರಾಗ್ಬಿಡಿ. ನಾನು ಗೆಲ್ತೀನಿ ಅನ್ನೋ ಪದಗಳೇ ಬಂಗಾರ ತಂದು ಕೊಡ್ತಾ ಇದೆ. ನಾನು 1000 ಸಲ ಸೋತು ಪ್ರಯತ್ನ ಪಟ್ಟು ಇನ್ನೊಂದು ಸಲ ಗೆದ್ದೇ ಗೆಲ್ತೀನಿ. ನೆನ್ಪಿಡಿ, ನಾವಿಲ್ಲಿ ಚರ್ಚಿಸ್ತಿದ್ದೀವಲ್ಲ, ಇದಕ್ಕೆ ಮಾಸ್ಟರ್ ಮೈಂಡ್ ಗ್ರೂಪ್ ಅಂತಾರೆ. ಇಲ್ಲಿ ಸೋಲ್ಗೆ ಜಾಗ ಇಲ್ಲ. ಆಗಲಿ ಕವಿಗಳೇ, ನಾನು ಬರ್ತೀನಿ. ನಿಮ್ಮ ಆಲೋಚನೆಗಳೇ ನಿಮಗೆ ಸಾಮ್ರಾಜ್ಯ ಕಟ್ಕೊಡ್ಲಿ. ಸರಿ ಸೋಮು, ನೆಕ್ಸ್ಟ್ ಟೈಮ್ ಸಿಕ್ಕಾಗ ನಾನು ಬೇಜಾರಾಗಿ ಕೂತಿರಲ್ಲ, ವಿಜಯಶಾಲಿಯಾಗಿರ್ತೀನಿ. ಆಗಲಿ, ನಾನು ಬರ್ತೀನಿ. ಯು ಕ್ಯಾನ್ ಡೂ ಇಟ್. ನೀವು ಗೆದ್ದೇ ಗೆಲ್ತೀರಾ.
ಕಣ್ಣು ಬಿಟ್ರೆ ಸಾಮ್ರಾಜ್ಯ, ಕೈ ಚಾಚಿದ್ರೆ ಐಶ್ವರ್ಯ, ಶೂನ್ಯದಿಂದ ಎದ್ದು ಬಂದ ಆಲೋಚನೆಯಲ್ಲಿ ಅತಿ ದೊಡ್ಡ ಅಧಿಕಾರ, ಯೋಚಿಸಿದವನೇ ಈ ಜಗತ್ತಿಗೆ ಈಗ ಸರದಾರ. ಫಿಲಂ ನೋಡಿ ದುಡ್ಡು ಮಾಡಿ, ಫಿಲಂ ನೋಡಿ ದುಡ್ಡು ಮಾಡಿ, ಫಿಲಂ ನೋಡಿ ದುಡ್ಡು ಮಾಡಿ, ಕೈ ತುಂಬಾ ದುಡ್ಡು ಮಾಡಿ. ಎಲ್ಲೋ ಹಸಿವಿದ್ದರೆ ಸಾಕು, ಜಗತ್ತೇ ನಿನ್ನ ಕಾಲು ಬುಡಕ್ಕೆ.